ಎಲ್ರಿಗೂ ನಮಸ್ಕಾರ. ಇಂದಿನ ಹರಪನಹಳ್ಳಿ ತಾಲೂಕಿನ ಸರ್ಕಾರಿ ನಿವೃತ್ತ ನೌಕರರ ಸಂಘ ಹರಪನಹಳ್ಳಿ ಇಲ್ಲಿ ನೆರವೇರಿದಂತಹ ಸಂಘದ ಕಚೇರಿ ಕಟ್ಟಡದ ಅಡಿಗಲ್ಲು ಸಮಾರಂಭ ಮತ್ತು 8ನೇ ವರ್ಷದ ವಾರ್ಷಿಕ ಮಹಾಸಭೆ ಹಾಗೂ ನಂತರ ನಡೆಯುವಂತಹ ವಯೋಹಿರಿಯರಿಗೆ ಸನ್ಮಾನ ಸಮಾರಂಭ. ಈ ಕಾರ್ಯಕ್ರಮದ ಅಧ್ಯಕ್ಷತೆ ವಹಿಸಿರುವಂತಹ ಹರಪನಹಳ್ಳಿ ಕ್ಷೇತ್ರದ ಜನಪ್ರಿಯ ಶಾಸಕರು ಆದ ಶ್ರೀಮತಿ MP ಲತಾ ಮಲ್ಲಿಕಾರ್ಜುನ್ ಅವರೇ, ಕಾರ್ಯಕ್ರಮದಲ್ಲಿ ಮುಖ್ಯ ಅತಿಥಿಗಳಾಗಿ ಭಾಗವಹಿಸಿರುವಂತಹ ಶ್ರೀ ಸದಾನಂದ ನೈಕುಟ್ರಿ ಅವರೇ, ಶ್ರೀ HM ಕೊಟ್ರಯ್ಯನ್ ಅವರೇ, ಶ್ರೀಮತಿ ಸುವರ್ಣ ಆರುಂಡಿ ನಾಗರಾಜ್ ಅವರೇ, ಶ್ರೀ MB ಅಂಜಿನಪ್ಪನವರೇ, ಕುಬೇರಪ್ಪನವರೇ, ಮನೋಹರ್ ಅವರೇ, ಕೆಂಚನಗೌಡ್ರೆ, ಕಮ್ಮತ್ತಳ್ಳಿ ಮಂಜಪ್ಪನವರೇ ಹಾಗೂ ಸರ್ಕಾರಿ ನಿವೃತ್ತ ನೌಕರರ ಸಂಘದ ಅಧ್ಯಕ್ಷರಾದ ಶ್ರೀ ಶೇಖರ್ ಗೌಡ್ ಪಾಟೀಲ್ ಅವರೇ ಮತ್ತು ಈ ಸಂಘದ ಎಲ್ಲ ಪದಾಧಿಕಾರಿಗಳೇ, ಸದಸ್ಯರೇ ಹಾಗೂ ಹರಪನಹಳ್ಳಿ ಕ್ಷೇತ್ರದ ಎಲ್ಲ ನಮ್ಮ ಆತ್ಮೀಯರೇ. ಮೊದಲನೇದಾಗಿ ನಮ್ಮ ದಾವಣಗೆರೆ ಕ್ಷೇತ್ರದಲ್ಲಿ ಇವತ್ತಿನ ದಿನ ಹಿರಿಯರಾದ ಮೋತಿ ವೀರಣ್ಣ ಅವರ ಶ್ರದ್ಧಾಂಜಲಿ ಕಾರ್ಯಕ್ರಮ ಇತ್ತು. ಅಲ್ಲಿ ಮುಗಿಸ್ಕೊಂಡು ಬರೋದ್ರಿಂದ ಸ್ವಲ್ಪ ತಡಿ ಆಯ್ತು. ಅದರಿಂದ ಹಿರಿಯರು ಎಲ್ಲರೂ ಬಹಳನೇ ತಾಳ್ಮೆಯಿಂದ ಕಾದು ಇವತ್ತಿನ ಕಾರ್ಯಕ್ರಮ ಯಶಸ್ವಿ ಆಗ್ಲಿಕ್ಕೆ ನೀವೆಲ್ಲರೂ ಕಾರಣೀಭೂತರಾಗಿದ್ದೀರಾ. ನಾವು ನಿಮ್ಮ ಅರ್ಧ ವಯಸ್ಸಾದ್ರೂ ನಮ್ಗಿಂತ ಜಾಸ್ತಿ ಉತ್ಸಾಹ, ಚಟುವಟಿಕೆ, ಶೀಲತೆ ನಿಮ್ಮಲ್ಲಿದೆ ಅಂತ ನಾನು ನಿಜವಾಗ್ಲೂ ನೋಡ್ತಾ ಇದ್ದೀನಿ. ಸುಮಾರು 700ಕ್ಕೂ ಹೆಚ್ಚು ಸದಸ್ಯರನ್ನ ಒಳಗೊಂಡಿದ್ದೀರಾ. ಬಹಳನೇ ಕ್ರಿಯಾಶೀಲತೆಯಿಂದ ನೀವು ನಿಮ್ಮ ಸಂಘದ ಸರ್ಕಾರಿ ನೌಕರರ ಸಮಸ್ಯೆಗಳ ಧ್ವನಿಯಾಗಿ, ಜೊತೆಗೆ ಒಂದು ವಯಸ್ಸಾದ್ಮೇಲೆ ಏನೇನೋ ಸಮಸ್ಯೆಗಳು ಬರುತ್ತೆ ಹಿರಿಯರಿಗೆ. ಅದು ಆರೋಗ್ಯಕ್ಕೆ ಸಂಬಂಧಪಟ್ಟ ಆಗಿರ್ಬೋದು, ಅಥವಾ ಒಂಟಿತನ ಇರ್ಬೋದು, ಅಥವಾ ಇನ್ನೇನೇ ಸಮಸ್ಯೆಗಳು, ಅವೆಲ್ಲವನ್ನು ಕೂಡ ಬಹಳ ಚೆನ್ನಾಗಿ ಅರ್ಥ ಮಾಡ್ಕೊಳ್ಳಿಕ್ಕೆ ಮತ್ತು ಒಬ್ಬರ ಜೊತೆ ಒಬ್ರು ಸಮಾಲೋಚನೆ ಮಾಡ್ಲಿಕ್ಕೆ ಈ ಸಂಘ ಒಂದು ಸೂಕ್ತವಾದಂತಹ ಮತ್ತು ಅವಶ್ಯಕತೆ ಇರುವಂತಹ ಒಂದು ಸಂಘಟನೆ ಅಂತ ನನ್ನ ಭಾವನೆ. ಹೌದ್ರಾ? ಈಗ ನಮಗೆಲ್ಲರಿಗೂ ಪ್ರೇರಣೆ ಆಗಿರೋದು ನಮ್ಮ ಮಾವನವರು ಡಾಕ್ಟರ್ ಶಾಮನೂರು ಶಿವಶಂಕರಪ್ಪಾಜಿ ಅವರು. 95 ವರ್ಷದಲ್ಲೂ ಕೂಡ ಅವ್ರ ಕೊನೆ ದಿನ ಬೆಂಗಳೂರಲ್ಲಿ ಆಸ್ಪತ್ರೆಯಲ್ಲಿ ಅಡ್ಮಿಟ್ ಆದಾಗೂ ಕೂಡ ಯಾವ ರೀತಿ ಬಿಸ್ನೆಸ್ ಆಗ್ತಾ ಇದೆ, ಅಕ್ಕಿ ಎಷ್ಟು ಚೀಲಗಳು ಇವತ್ತು ವ್ಯವಹಾರ ಆಯ್ತು, ಸಕ್ಕರೆ ಚೀಲ ಎಷ್ಟು ವ್ಯವಹಾರ ಆಯ್ತು, ಆಮೇಲೆ ಸಂಸ್ಥೆನಲ್ಲಿ ಕೊನೆ ಗಳಿಗೆ ತನಕನೂ ಸೈನ್ ಮಾಡೋ ಅಥಾರಿಟಿ ಅಪ್ಪಾಜಿ ಕೈಯಲ್ಲೇ ಇತ್ತು. ಎಲ್ಲ ನೌಕರರ ಸ್ಯಾಲರಿ ಅಪ್ಪಾಜಿ ಅವ್ರ ಸೈನ್ ಆದ್ಮೇಲೆ ಅವ್ರ ಸ್ಯಾಲರಿ ಆಗ್ಬೇಕು. ಅವ್ರು ಎಲ್ಲರನ್ನ ಹಿರಿಯರು ಒಂದು ಆಲದ ಮರದ ತರ ಬೆಳೆದಿರ್ತಾರೆ, ಹೆಮ್ಮರವಾಗಿ ಎಲ್ಲರ ಮೇಲೂ ಒಂದು ಆಶ್ರಯ ಇರುತ್ತೆ. ಹೌದ್ರಾ? ಸೊ ಯಾವಾಗ್ಲೂ ಹಿರಿಯರು ರಿಟೈರ್ ಆದ್ರು ಅಂದ ತಕ್ಷಣ ಅವರು ನಮಗ್ ಹೊರೆ ಅಂತ ನಾವ್ ಯಾವತ್ತೂ ಅನ್ಕೋಬೇಡ್ದು. ಅವರು ನಮ್ಮ ಏನ್ ಹೇಳ್ತಾರಲ್ಲ, ಜೀವ ರಕ್ಷಣೆ, ಏನ್ ರಕ್ಷಾ ಕವಚ ಇದ್ದಾಗೆ. ನಮಗೆ ನಮ್ಮ ಬದುಕಿನಲ್ಲಿ ನಮ್ಮ ಮೌಲ್ಯಗಳಿಗೆ ನಮ್ಮ ಹಿರಿಯರು ಒಂದು ರಕ್ಷಾ ಕವಚ ಇದ್ದಾಗೆ, ಮಾರ್ಗದರ್ಶಕರು ಇದ್ದ ಹಾಗೆ. ಅದರಿಂದ ಹಿರಿಯರನ್ನು ನಮ್ಮ ಭಾರತೀಯ ಪರಂಪರೆ ಸಂಸ್ಕೃತಿಯಲ್ಲಿ ಯಾವಾಗಲೂ ಗುರು ಹಿರಿಯರಿಗೆ ನಾವು ಗೌರವ ಕೊಡ್ಬೇಕಾಗಿರೋದು ನಮ್ಮ ಸಂಸ್ಕೃತಿ ಪರಂಪರೆ. ಅದನ್ನ ನಾವು ನಮ್ಮ ಮೊಮ್ಮಕ್ಕಳಿಗೆ ಜಾಸ್ತಿ ಹೇಳ್ಕೊಡೋಣ. ಹೌದ್ರಾ? ನಮ್ಮ ಮಕ್ಕಳಿಗೆ ಜೊತೆಗೆ ನಮಗೆ ಕಾಲ ಕಳೆಯಲಿಕ್ಕೆ ಟೈಮ್ ಇರೋದಿಲ್ಲ, ಆದ್ರೆ ನಮ್ಮ ಮೊಮ್ಮಕ್ಕಳ ಜೊತೆಗೆ ನಾವೆಲ್ಲರೂ ಸರಿಯಾಗಿ ಕಾಲ ಕಳಿಬಹುದು. ಆ ಮೊಮ್ಮಕ್ಕಳ ಜೊತೆಗೆ ನಾನು ಸುಮಾರು ಕಡೆ ನೋಡ್ತಾ ಇರ್ತೀನಿ ಓಡಾಡುವಾಗ, ಯಾವಾಗ್ಲೂ ಅಜ್ಜ ಮೊಮ್ಮಗನ್ ಕರ್ಕೊಂಡ್ಬಂದು ಬೇಸಿಗೆ ಸಮಯದಲ್ಲಿ ಒಂದು ತೆಂಗಿನಕಾಯಿ ಅಂಗಡಿ ಇರುತ್ತಲ್ಲ, ತೆಂಗಿನಕಾಯಿ ಮರ, ಅಲ್ಲಿ ಎಳ್ನೀರು ಕುಡಿಸೋದು. ಅಪ್ಪ ಅಮ್ಮಂಗ್ ಸಮಯ ಇಲ್ಲ, ಆದ್ರೆ ಹಿರಿಯರಿಗೆ ಮೊಮ್ಮಕ್ಕಳ ಜೊತೆಗೆ ಕಾಲ ಕಳೆದು ಅವರಿಗೆ ಒಳ್ಳೆಯ ಅಭ್ಯಾಸಗಳನ್ನ, ಮೌಲ್ಯಗಳನ್ನ ಹೇಳ್ಕೊಡೋದು ನಮ್ಮ ಹಿರಿಯರಿಂದ ಮತ್ತೆ ನಮ್ಮ ಶಾಲೆಯಲ್ಲಿ ಇರುವಂತಹ ಟೀಚರ್ಸ್ ಇಂದ ಸಾಧ್ಯ. ಸೊ ಇದನ್ನ ನಾವು ಅನ್ಕೊಳ್ಳೋಣ. ನಾವು ಅನ್ಕೊಂಡಂಗೆ ಅದು ನಾವು ಎಷ್ಟು ಆಶಾಭಾವನೆಯಿಂದ ಜೀವನದಲ್ಲಿ ಇರ್ತೀವಿ, ಅಷ್ಟೇ ಒಳ್ಳೆಯ ಮನಸ್ಸು ಇರುತ್ತೆ. ಅದನ್ನ ನಾವು ಇನ್ನೊಬ್ರು ನಮ್ಮ ಸುತ್ತಮುತ್ತಲು ಕೂಡ ಅದನ್ನ ಅನುಭವಿಸ್ತಾರೆ ಅಂತ ನನ್ನ ಅನಿಸಿಕೆ. ಅಪ್ಪಾಜಿಯವ್ರ ಬಗ್ಗೆ ಅದನ್ನೇ ಬಹಳ ನಮಗೆಲ್ಲರಿಗೂ ಪ್ರೇರಣೆ. 95 ವರ್ಷದಲ್ಲಿ ಇಷ್ಟು ಕ್ರಿಯಾಶೀಲರಾಗಿದ್ದು ಎಲ್ಲದರ ಬಗ್ಗೆ ಉತ್ಸಾಹ, ಆಸಕ್ತಿ ಮತ್ತೆ ಅವರು ನಡೆದಂತಹ ಜೀವನ, ಬದುಕು ಅವೇ ನಮಗೆ ದಾರಿದೀಪ ಆಗಿದೆ. ಮತ್ತು ಇವತ್ತಿನ ದಿನ ಕೂಡ ನಿಮ್ಮ ಸಂಘದ ಪಿಂಚಣಿ ಸಮಸ್ಯೆ ಇರ್ಬೋದು, ಮತ್ತು ಒಂದು ಏಜ್ ಆದ್ಮೇಲೆ ನಾವೆಲ್ಲರೂ 60-70 ವರ್ಷಕ್ಕೆ
ಮಂಡಿ ನೋವು ಬಂದಾಗ ಯೋಚನೆ ಮಾಡ್ತೀವಿ, ಬೊಜ್ಜುತನ ಬಂದಾಗ ಎಲ್ಲರೂ ಯೋಚನೆ ಮಾಡೋದು ಏನಪ್ಪಾ ಇದು ಅಂತ. ಇದು ಅವಾಗ ಯೋಚನೆ ಮಾಡಬೇಕು. 25-30 ವರ್ಷದಲ್ಲೇ ಆರೋಗ್ಯಕರ ಜೀವನ ಶೈಲಿಯನ್ನ ನಾವೆಲ್ಲರೂ ಅಳವಡಿಸ್ಕೋಬೇಕು. ಒಂದು ಮಿತವಾದ ಪೌಷ್ಟಿಕ ಆಹಾರವನ್ನ ಸೇವಿಸಬೇಕು. ಸದಾ ಕ್ರಿಯಾಶೀಲರಾಗಿರ್ಬೇಕು. ಕೇವಲ ಚಟುವಟಿಕೆ ಅಂತ ಅಲ್ಲ, ಮಾನಸಿಕವಾಗಿಯೂ ನಾವು ಕೂಡ ಬ್ಯುಸಿ ಆಗಿರ್ಬೇಕು. ನಮ್ಮನ್ನು ನಾವು ಆಕ್ಟಿವ್ ಆಗಿ ಇಟ್ಕೋಬೇಕು. ಸರಿಯಾಗಿ ನಿದ್ದೆ ಮಾಡಬೇಕು. ಇದೆಲ್ಲಕ್ಕಿಂತ ಹೆಚ್ಚು ಈಗಿನ ಕಾಲದಲ್ಲಿ ಪ್ರತಿಯೊಬ್ಬರಿಗೂ 35 ವರ್ಷಕ್ಕೆ ನೋಡ್ತೀವಿ BP ಇದೆ, ಸಕ್ಕರೆ ಕಾಯಿಲೆ ಇದೆ, ಅದ್ರ ಜೊತೆಗೆ ಇನ್ನೊಂದು ಕ್ಯಾನ್ಸರ್ ಅನ್ನೋದು ಕೂಡ ಅಷ್ಟೇ ಜಾಸ್ತಿ ಆಗ್ತಾ ಇದೆ. 30 ವರ್ಷ 25 ವರ್ಷ ಎಕ್ಸಾಮ್ ಬರೆಯಕ್ಕೆ ಹೋಗ್ತಾರೆ, ಅಲ್ಲೇ ಕುಸಿದು ಬೀಳ್ತಾರೆ. ಇವು ಅದೇ ಎಷ್ಟೊಂದು ಕಡೆ ನಾವು ನೋಡ್ತಾ ಇದೀವಿ. ಯಾಕೆ ಆಗ್ತಾ ಇದೆ ಇದು ಅಂದ್ರೆ, ಒಂದು ನಮ್ಮ ಜೀವನ ಶೈಲಿ, ನಮ್ಮ ಸ್ಟ್ರೆಸ್ ಲೆವೆಲ್, ನಾವೇನು ದಿನನಿತ್ಯ ಬದುಕಿನಲ್ಲಿ ಒತ್ತಡ ಇರುತ್ತಲ್ಲ ಅದನ್ನ ಕಡಿಮೆ ಮಾಡಬೇಕು. ಜೊತೆಗೆ ಎಲ್ಲರೂ ಮೊಬೈಲ್, ಟಿವಿ, ಕುತ್ಕೊಂಡ ಹತ್ರ ಮೊಬೈಲ್ ನೋಡೋದು, ಕೆಲಸ ಮಾಡೋರು ಕೂಡ ಎಲ್ಲ ಕಂಪ್ಯೂಟರ್ ಮೇಲೆ ಕುತ್ಕೊಂಡು ಕೆಲಸ ಮಾಡೋರು. ಸೊ ಸೆಡೆಂಟ್ರಿ ಲೈಫ್ ಸ್ಟೈಲ್ ಆಗ್ಬಿಟ್ಟಿದೆ. ಆದ್ರಿಂದ ಇದನ್ನ ನಾವು ಬಿಡು, ಈಗ ಕೆಲಸ ಮಾಡೋಣ, ಅದಾದ್ಮೇಲೆ ಫ್ರೀ ಇದ್ದಾಗ ಮಾಡೋಣ ಅಂದ್ರೆ ಬರಲ್ಲ. ನಮ್ಮ ದಿನಚರಿಯಲ್ಲಿ ನಾವು ನೀವೆಷ್ಟೇ ಆಕ್ಟಿವ್ ಇದ್ದೀರಲ್ಲ, ನಾವು ಅಷ್ಟೇ ಆಕ್ಟಿವ್ ಆಗಿದ್ರೆ ನಾವು ಕೂಡ ನಿಮ್ ಹಾಗೆ ಆರೋಗ್ಯವಾಗಿರ್ಲಿಕ್ಕೆ ಸಾಧ್ಯ. ಸೊ ನೀವೆಲ್ಲ ಹಿರಿಯರು ನಮಗೆ ಮಾದರಿಯಾಗಿದ್ದೀರಾ ಈಗ. ಮತ್ತು ಹಿರಿಯರಲ್ಲಿ ಕಾಣುವಂತಹ ಕಣ್ಣಿನ ಸಮಸ್ಯೆಗಳು ಅಂದ್ರೆ ಕ್ಯಾಟ್ರಾಕ್ಟ್ ಇರ್ಬೋದು, ಮತ್ತೆ ಗ್ಲಾಕೋಮಾ, ಇದ್ರ ಜೊತೆಗೆ ಸಕ್ಕರೆ ಕಾಯಿಲೆಯಿಂದ ಬರುವಂತಹ ಮಲ್ಟಿ ಆರ್ಗನ್ ಇನ್ವಾಲ್ವ್ಮೆಂಟ್. ನಮಗೆ ಸಕ್ಕರೆ ಕಾಯಿಲೆ ಬಂತು ಅಂದ ತಕ್ಷಣ ಯಾವಾಗ್ಲೂ ಹೋಗಿ ವರ್ಷಕ್ಕೊಂದ್ಸಲ ಡಾಕ್ಟ್ರಿಗೆ ತೋರಿಸೋ ಹಾಗಿಲ್ಲ. ಪ್ರತಿ 3 ತಿಂಗಳಿಗೆ ಒಂದ್ಸಲ ಡಾಕ್ಟರ್ ಹತ್ರ ತೋರಿಸ್ಬಿಟ್ಟು ನಮ್ಮ ಶುಗರ್ ಕಂಟ್ರೋಲ್ ನಲ್ಲಿ ಇದೆನಾ ಇಲ್ಲ, BP ಕಂಟ್ರೋಲ್ ನಲ್ಲಿ ಇದೆನಾ ಇಲ್ಲ ನೋಡ್ಸ್ಕೋಬೇಕು. ಎಷ್ಟೋ ಕೇಸಸ್ ನಾವು ನೋಡ್ತೀವಿ, ಕ್ರಿಯಾಟಿನಿನ್ ಅಂತ ಇರುತ್ತೆ. ಕ್ರಿಯಾಟಿನಿನ್ ರಕ್ತದಲ್ಲಿರುವುದು ನಮ್ಮ 2 ಪಾಯಿಂಟ್ ಒಳಗಡೆ ಇರಬೇಕು. ಅದಕ್ಕೂ ಜಾಸ್ತಿ ಆಗ್ತಾ ಹೋದ್ರೆ ನಮ್ಮ ಕಿಡ್ನಿ ಮೇಲೆ ತೊಂದರೆ ಆಗುತ್ತೆ. ಕೊನೆಗೆ ಕ್ರಾನಿಕ್ ಕಿಡ್ನಿ ಡಿಸೀಸ್ ಅಂತ ಹೇಳ್ತೀವಿ, ಅದು ಶುರು ಆಗುತ್ತೆ. ಅದರದ್ದು ಜಾಸ್ತಿ ಆಗ್ತಾ ಕ್ರಿಯಾಟಿನಿನ್ ಕೊನೆಗೆ ಏನು ಸೊಲ್ಯೂಷನ್ ಅಂದ್ರೆ ಡಯಾಲಿಸಿಸ್ ಹೋಗ್ಬೇಕು. ಅದಾದ ನಂತರ ಯಾರಾದ್ರೂ ಡೋನರ್ಸ್ ಕಿಡ್ನಿ ಟ್ರಾನ್ಸ್ಪ್ಲಾಂಟ್ ಮಾಡ್ಕೋಬೇಕು. ಸೊ 2 ಇರೋದು 2 ವರ್ಷ 3 ವರ್ಷದಲ್ಲೇ 6 ಮುಟ್ಟುತ್ತೆ. ನಾವು ಸರಿಯಾಗಿ ಲಿಮಿಟ್ ಆಗಿ ಊಟ ಮಾಡದೆ, ಆಕ್ಟಿವ್ ಆಗಿಲ್ಲದೆ, ವೈದ್ಯರ ಸಲಹೆಯನ್ನ ರೆಗ್ಯುಲರ್ ಆಗಿ ತಗೊಳ್ದೆ ಹೋದ್ರೆ, ಆದ್ರಿಂದ ನೀವು ಇದ್ರ ಬಗ್ಗೆ ಹೆಚ್ಚಿನ ಗಮನ ಕೊಡ್ರಿ. ಕ್ರಾನಿಕ್ ಕಿಡ್ನಿ ಡಿಸೀಸ್, ನಿಮ್ಮ ಬ್ಲಡ್ ಇನ್ವೆಸ್ಟಿಗೇಷನ್ಸ್ ರೆಗ್ಯುಲರ್ ಮಾಡ್ಕೊಳ್ರಿ. ನಿಮ್ಮ ಶುಗರ್ ಲೆವೆಲ್ಸು ಮತ್ತೆ BP ಕಂಟ್ರೋಲ್ ಆಗಿದೆನಾ ಇಲ್ಲ ಅಂತ ನೋಡ್ಕೊಳ್ಳಿ. ಇದನ್ನ ಕಂಟ್ರೋಲ್ ಅಲ್ಲಿ ಇಟ್ಕೊಳ್ಳಿಲ್ಲ ಇದ್ರೆ ನಮ್ಮ ಮಿದುಳು, ಪಾರ್ಶ್ವವಾಯು, ಹೌದಾ, ಸ್ಟ್ರೋಕ್ ಆಗುತ್ತೆ. ನಂತರ ಹಾರ್ಟ್ ಅಟ್ಯಾಕ್, ನೀರಿಂದ ಕೆಳಗೆ ಬಂದ್ರೆ ಸ್ಟ್ರೋಕ್, ಹಾರ್ಟ್ ಅಟ್ಯಾಕ್, ಆಮೇಲೆ ಕಿಡ್ನಿ ಫೇಲಿಯರು, ಆಮೇಲೆ ನಮ್ಮ ನರಗಳು ದೌರ್ಬಲ್ಯ ಆಗ್ತದೆ. ಸೊ ಕಣ್ಣಿಂದು ಸಮಸ್ಯೆ ಆಗುತ್ತೆ, ರೆಟಿನೋಪತಿ, ಡಯಾಬಿಟಿಕ್ ರೆಟಿನೋಪತಿ ಅಂತ ಹೇಳ್ತೀವಿ. ಆಮೇಲೆ ಡಯಾಬಿಟಿಕ್ ನೆಫ್ರೋಪತಿ ಅಂತ ಹೇಳ್ತೀವಿ, ಕಾಲೆಲ್ಲ ಜುಮ್ ಆಗೋದು. ಕೊನೆಗೆ ಕಾಲಲ್ಲಿ ನಾವೇನ್ ತುಳಿತಾ ಇದೀವಿ ಅಂತ ಗೊತ್ತಾಗಲ್ಲ, ಗಾಯ ಆಗ್ಬಿಟ್ಟು ಕೊನೆಗೆ ಒಂದಿನ ಗ್ಯಾಂಗ್ರೀನ್ ಆಗಿ ಇನ್ಫೆಕ್ಷನ್ ಆಗಿ ಕಾಲನ್ನ ಕಟ್ ಮಾಡುವಂತ ಪರಿಸ್ಥಿತಿ ಬರುತ್ತೆ. ಸೊ ಅದರಿಂದ ಎಲ್ಲದಕ್ಕೂ ಮುನ್ನೆಚ್ಚರಿಕೆ ಇದೆ. ಅದರಲ್ಲಿ ಬರೋದು ಆರೋಗ್ಯಕರ ಜೀವನ ಶೈಲಿ. ಡಾಕ್ಟರ್ ಆಗಿರೋದ್ರಿಂದ ಇದ್ರ ಬಗ್ಗೆ ಜಾಸ್ತಿ ಹೇಳ್ತಾ ಇದ್ದೀನಿ. ಯಾಕೆ ಇದನ್ನ ಹೇಳ್ತಾ ಇದ್ದೀನಿ ಅಂದ್ರೆ, ನಿಮ್ಮ ಆರೋಗ್ಯ ನಿಮ್ಮ ಕೈಯಲ್ಲಿದೆ. ಆರೋಗ್ಯವೇ ಭಾಗ್ಯ ಅಂತ ಹೇಳ್ತೀವಿ. ವಯಸ್ಸಾದ್ಮೇಲೆ ನಾವು ಈಗಾಗಲೇ ಸ್ಯಾಲರಿ ಇಲ್ಲ, ದುಡಿತಾ ಇಲ್ಲ ಅಂತ ಅವ್ರ ಮೇಲೆ ನಾವು ನಮ್ಮ ಫ್ಯಾಮಿಲಿ ಮೆಂಬರ್ಸ್ ಅನ್ಕೊಳ್ತಾರೆ. ಕೆಲವು ಫ್ಯಾಮಿಲಿನಲ್ಲಿ ಆರ್ಥಿಕವಾಗಿ ನಾವು ದುಡಿತಾ ಇಲ್ಲ ಅಂದ್ರೆ ಒಂದು ಹೊರೆ ಅಂತ. ಆರೋಗ್ಯವಾಗಿ ಸಬಲರಾಗಿರೋಣ, ಅದಾದ್ರೂ ನಮ್ಮ ಕೈಯಲ್ಲಿದೆ ಅಲ್ವಾ. ಸೊ ಆದ್ರಿಂದ ನೀವು ಆರೋಗ್ಯವಾಗಿ ಸಬಲರಾಗಿರ್ರಿ. ಇದೆಲ್ಲ ಹೇಳೋ ಉದ್ದೇಶ ಏನಂದ್ರೆ, ಒಂದು ಸಂಘಟನೆ ಇದೆ, 600-700 ಜನ ಮೆಂಬರ್ಸ್ ಇದ್ದೀರಾ. ದಾವಣಗೆರೆಯಲ್ಲಿ ಅಪ್ಪಾಜಿ ಅವರು SSK ಟ್ರಸ್ಟ್ ಮೂಲಕ ಉಚಿತವಾಗಿ ಡಯಾಲಿಸಿಸ್ ಸೇವೆ ಕೊಡ್ತಾ ಇದ್ದೀವಿ. ನಾವು ಸಂಪೂರ್ಣ ಉಚಿತವಾಗಿ ಪ್ರತಿ ತಿಂಗಳು ಸುಮಾರು 700 ಫ್ರೀ ಸೈಕಲ್ಸ್ ಮಾಡ್ತಾ ಇದ್ದೀವಿ. ಆದ್ರಿಂದ ನಿಮ್ಮ ಭಾಗದಲ್ಲಿ, ನಿಮ್ಮ ಸಂಘಟನೆಯಲ್ಲಿ ಯಾರಿಗಾದ್ರೂ ಕಿಡ್ನಿ ಸಮಸ್ಯೆ ಇತ್ತು, ಇಲ್ಲಿ ನಿಮ್ ಸಂಘಟನೆ ಇಲ್ಲೇ ಬಂದ್ಬಿಟ್ಟು ಒಂದು ಜಾಗ ಕೊಟ್ಟಿದ್ದಾರೆ ಅಂತ ಹೇಳ್ತಾ ಇದ್ದೀರಲ್ಲ, ಮೀಟಿಂಗ್ ಮಾಡ್ಲಿಕ್ಕೆ, ಅಲ್ಲೇ ಒಂದು ಹೆಲ್ತ್ ಕ್ಯಾಂಪ್ ಆರ್ಗನೈಸ್ ಮಾಡಿ. ಅಧ್ಯಕ್ಷರು ನಾನು ಕೇಳ್ಕೊಳ್ಳೋದು ಅದೇ, ಒಂದು ಹೆಲ್ತ್ ಕ್ಯಾಂಪ್ ನೀವು ಆರ್ಗನೈಸ್ ಮಾಡಿದ್ರೆ ನಮ್ಮ ಇಡೀ ಟೀಮ್ ದಾವಣಗೆರೆಯಿಂದ ಬಂದು ನಿಮ್ದೆಲ್ಲ ಹೆಲ್ತ್ ಚೆಕ್ಅಪ್ ಮಾಡಿ, ನಿಮಗೆ ಏನೇ ಸಮಸ್ಯೆ ಇದ್ರೆ ಅದಕ್ಕೆ ರಿಲೇಟೆಡ್ ಸಂಪೂರ್ಣ ಉಚಿತವಾಗಿ ಅಪ್ಪಾಜಿಯವರ SSK ಟ್ರಸ್ಟ್ ನಲ್ಲಿ ನಾವು ಸರ್ವಿಸಸ್ ಕೊಡ್ಲಿಕ್ಕೆ ತಯಾರಿದ್ದೀವಿ. ಸೊ ಬರುವ ದಿನಗಳಲ್ಲಿ ಒಂದು ಹೆಲ್ತ್ ಕ್ಯಾಂಪ್ ಮಾಡಿ
ಮತ್ತೆ ಇದ್ರ ಜೊತೆಗೆ ಕಣ್ಣಿನ ಪೊರೆ ಚಿಕಿತ್ಸೆ ಅದು ಕೂಡ ಉಚಿತವಾಗಿ ಮಾಡ್ತಾ ಇದೀವಿ. ಮತ್ತೆ ಹೆರಿಗೆ ಸೇವೆ ಅದನ್ನು ಫ್ರೀಯಾಗಿ ಮಾಡ್ತಾ ಇದೀವಿ. ಜೊತೆಗೆ ಇಮ್ಯೂನ್ ರಿಲೇಟೆಡ್ ಅಂದ್ರೆ ರೆಗ್ಯುಲರ್ ಇನ್ವೆಸ್ಟಿಗೇಷನ್ಸ್ ಮಾಡಬೇಕಾಗುತ್ತೆ. ಬ್ಲಡ್ ಚೆಕಪ್, ಆಮೇಲೆ BP ಆಯಿತು, ECG ಇದನ್ನು ಕೂಡ ಮಾಡಬೇಕಾಗುತ್ತೆ. ಮಹಿಳೆಯರಿಗೆ ಕ್ಯಾನ್ಸರ್ಗೆ ಸಂಬಂಧಪಟ್ಟ ಹಾಗೆ ಅದು ಕೂಡ ಸ್ಕ್ರೀನಿಂಗ್ ಮಾಡ್ತಾ ಇದೀವಿ. ಸೊ ಒಟ್ಟಾರೆ ನಾವು ಮಾಡ್ತಾ ಇರುವಂತಹ ಎಲ್ಲ ಕಾರ್ಯಕ್ರಮಗಳ ಬಗ್ಗೆ ನಿಮಗೆ ಮಾಹಿತಿ ಕೊಟ್ಟು ನಿಮ್ಮ ಆರೋಗ್ಯದ ಒಂದು ಸರ್ಟಿಫಿಕೇಟ್ ನಿಮಗೆ ಕೊಡ್ತೀವಿ. ಏನೇ ಸಮಸ್ಯೆ ಇದ್ರೂ ನಮ್ಮ ಆಸ್ಪತ್ರೆಯಲ್ಲಿ ಅದಕ್ಕೆ ಸರಿಯಾಗಿ ಟ್ರೀಟ್ಮೆಂಟ್ ಕೂಡ ನಾವು ಫ್ರೀಯಾಗಿ ಮಾಡಲಿಕ್ಕೆ ತಯಾರಿದ್ದೀವಿ. ಆಮೇಲೆ ಇವತ್ತು ಸರ್ಕಾರದಿಂದ ಕೂಡ 70 ವರ್ಷ ಮೇಲ್ಪಟ್ಟವರಿಗೆ ಅವ್ರಿಗೂ ಕೂಡ 5 ಲಕ್ಷದ ಮಟ್ಟಿಗೆ ಉಚಿತವಾಗಿ ಟ್ರೀಟ್ಮೆಂಟ್ ಅಂತ ಹೇಳಿದ್ದಾರೆ. ಗೌರ್ಮೆಂಟ್ ಹಾಸ್ಪಿಟಲ್ ಮತ್ತೆ ಎಂಪ್ಯಾನಲ್ಡ್ ಹಾಸ್ಪಿಟಲ್ ಅಂತ ಹೇಳ್ತಾರಲ್ಲ, ಯಾವುದೇ ಪ್ರೈವೇಟ್ ಹಾಸ್ಪಿಟಲ್ ಅಲ್ಲೂ ಕೂಡ ಎಂಪ್ಯಾನಲ್ಮೆಂಟ್ ಇದ್ರೆ ನಮ್ಮ ಆಯುಷ್ಮಾನ್ ಭಾರತ್ ನಡಿ ಸೀನಿಯರ್ ಸಿಟಿಸನ್ಸ್ಗೆ BPL APL ಎಲ್ರಿಗೂ ಕೂಡ ಫ್ರೀಯಾಗಿ ಸರ್ವಿಸಸ್ ಕೊಡ್ತಾ ಇದ್ದಾರೆ. ಇದರ ಜೊತೆಗೆ ನಾನು ಹಲ್ಲಿನ ಡಾಕ್ಟರ್ ಆಗಿರೋದ್ರಿಂದ ಕಳೆದ ತಿಂಗಳು ಹಾವೇರಿಯಿಂದ ಸುಮಾರು 100 ಜನಕ್ಕೂ ಹೆಚ್ಚು ಹಿರಿಯರು ನಮ್ಮ ಡೆಂಟಲ್ ಕಾಲೇಜಿಗೆ ಬಂದಿದ್ರು. ಅವ್ರಿಗೂ ಕೂಡ ನಮ್ಮ ರಾಜ್ಯ ಸರ್ಕಾರದ ದಂತ ಭಾಗ್ಯ ಯೋಜನೆಯಿಂದ ಫ್ರೀಯಾಗಿ ಡೆಂಚರ್ಸ್ ಕೂಡ ಕೊಟ್ಟಿದ್ವಿ. ಅಲ್ಲಿ ಒಬ್ರು ಹಿರಿಯರು ಬಹಳ ಚೆನ್ನಾಗಿ ಹೇಳಿದ್ರು, ಅಮ್ಮ ಎಲ್ಲರೂ ನೆಗ್ಲೆಕ್ಟ್ ಮಾಡ್ತಾರೆ ಬಿಡಿ, 2 ಹಲ್ಲು ಫಸ್ಟ್ 2 ಹಲ್ಲು ಹೋಗಿರ್ತವೆ, 4 ಹಲ್ಲು, ಆಮೇಲೆ ಅಷ್ಟು ಹಲ್ಲು, ಆದ್ರೂ ಕೂಡ ಹಲ್ಲಿನ ಸೆಟ್ ಹಾಕೊಳ್ಳೋದಿಲ್ಲ. ಯಾಕೆ ಅಂದ್ರೆ ಬಿಡು ನಡೀತೈತಿ, ಮುದ್ದೆ ತಿನ್ಕೊಂಡಿರೋಣ, ಇನ್ನೇನೋ ತಿನ್ಕೊಂಡಿರೋಣ. ಬಟ್ ಇದು ಅಷ್ಟಕ್ಕೆ ಸ್ಟಾಪ್ ಆಗಲ್ಲ. ನಾವು ಪೌಷ್ಟಿಕ ಆಹಾರ ತಗೊಳಕ್ಕಾಗಲ್ಲ. ಸೊಪ್ಪೆಲ್ಲಿ, ಬೇಳೆಗಳು ಹೆಂಗ್ ತಿಂತೀರಾ, ರೊಟ್ಟಿ ಹೇಗೆ ಊಟ ಮಾಡ್ತೀರಾ, ಹೌದಾ? ಆದ್ರಿಂದ ಹಲ್ಲುಗಳು ಅನ್ನೋದು ಫಸ್ಟ್ ನಾವ್ ಏನೇ ಊಟ ಮಾಡಿದ್ರು ಚೆನ್ನಾಗಿ ಜಗದು ಹೊಟ್ಟೆ ಒಳಗೆ ಹೋಗಿ ಅಲ್ಲಿಂದ ಪೌಷ್ಟಿಕಾಂಶ ಇಡೀ ದೇಹಕ್ಕೆ ಹೋಗುತ್ತೆ, ಹೌದಾ? ಸೊ ಆದ್ರಿಂದ ನೀವು ಹಲ್ಲಿನ ಸೆಟ್ ಬಗ್ಗೆ ಹಾಕೊಳ್ಳಿಕ್ಕೆ ನೆಗ್ಲೆಕ್ಟ್ ಮಾಡ್ಬೇಕ್ರಿ. ಎಲ್ಲ ಅಜ್ಜಂದ್ರು, ಹಿರಿಯರಿದ್ದೀರ, ಯಜಮಾನ್ರು, ದಯವಿಟ್ಟು ನಿಮ್ಮ ಮನೆಯವರಿಗೂ ಯಾರೇ ಇಲ್ಲ ನಾನು ಡಾಕ್ಟರ್ ಹತ್ರ ಹೋಗಲ್ಲ, ನೋವು ಆಗುತ್ತೆ ಹಲ್ಲು ಕೀಳಿಸ್ಕೊಂಡ್ರೆ ಅಂದ್ರೆ ನೀವು ಅವರಿಗೆ ಮಾರಲ್ ಸಪೋರ್ಟ್ ಆಗಿ ನಿಂತ್ಕೊಂಡು ಅವ್ರನ್ನ ಆಸ್ಪತ್ರೆಗೆ ಕರ್ಕೊಂಡ್ಬಂದು ತೋರಿಸ್ರಿ ಅಂತ ನಿಮ್ಮೆಲ್ಲರಲ್ಲಿ ನಾನು ವಿನಂತಿಯಿಂದ ಕೇಳ್ಕೊಳ್ತೀನಿ. ಆಮೇಲೆ ಇದ್ರ ಜೊತೆಗೆ ಇವತ್ತಿನ ದಿನ ನಮ್ಮ ಹಿರಿಯರು, ನಾನು ಓದ್ತಾ ಇದ್ದೆ ಒಂದ್ ಕಡೆ, ಹಿರಿಯರು ಅಂದ್ರೆ ನಮ್ಮ ಸಮಾಜದ ಜೀವಂತ ಗ್ರಂಥಾಲಯಗಳು. ಗ್ರಂಥಾಲಯ ಅಂದ್ರೆ ಜ್ಞಾನದ ಒಂದು ಭಂಡಾರ ಇದ್ದ ಹಾಗೆ, ಹೌದಾ? ಸೊ ನಮ್ಮ ಹಿರಿಯರಲ್ಲಿ ಪುಸ್ತಕದ ಅನುಭವದ ಜೊತೆಗೆ ಜೀವನದ ಅನುಭವ ಕೂಡ ಇದೆ. ಸೊ ನೀವೆಲ್ಲ ನಮ್ಮ ಜೀವಂತ ಗ್ರಂಥಾಲಯಗಳು ಇದ್ದ ಹಾಗೆ. ಸೊ ನಿಮ್ಮಿಂದ ನಾವು ಸಾಕಷ್ಟು ಅನುಭವ, ಜ್ಞಾನ ಎಲ್ಲವನ್ನು ಕೂಡ ಪಡಿಬೇಕಾಗಿದೆ. ಮತ್ತು ಇವತ್ತಿನ ದಿನ ಶಂಕುಸ್ಥಾಪನೆ ಕಾರ್ಯಕ್ರಮ ಮಾಡಿದ್ದೀವಿ. ಶಾಸಕರು ಕೂಡ ಈ ಒಂದು ಜಾಗಕ್ಕೆ ಸುಮಾರು 30 ವರ್ಷ ಲೀಸ್ ಕೂಡ ಕೊಟ್ಟಿದ್ದೀವಿ ಅಂತ ಹೇಳಿದ್ರು. ಸೊ ನಾನು ಕೂಡ ನಮ್ಮ MP ಲ್ಯಾಡ್ಸ್ ಎಲ್ಲರೂ ಇದನ್ನ ಕೇಳಕ್ಕೆ ಆಸಕ್ತಿ, ಹೌದ್ರಾ? ಬಿಟ್ಟು ಮೇಡಮ್ ಏನೇನೋ ಮಾತಾಡ್ತಾರೆ, ಹಲ್ಲಿನ ಡಾಕ್ಟ್ರು, ಡೆಂಟಿಸ್ಟ್, SSK ಟ್ರಸ್ಟ್, ಅಪ್ಪಾಜಿ ಎಲ್ಲದ್ರ ಬಗ್ಗೆ ಮಾತಾಡಿದ್ರು ಅಂತ. ಮುಖ್ಯವಾಗಿ ಇವತ್ತು ಒಳ್ಳೆ ಕೆಲಸ ಮಾಡ್ತಾ ಇದ್ದೀರಾ. ಹಿರಿಯರು ಯಾವಾಗಲೂ ಕ್ರಿಯಾಶೀಲರಾಗಿರ್ಬೇಕು. ನನಗೂ ಕೂಡ ನನ್ನ ಜೀವನದಲ್ಲಿ ನಮ್ಮ ತಂದೆಯವರು ಮತ್ತೆ ಅಪ್ಪಾಜಿಯವರು ನನಗೆ ಯಾವಾಗಲೂ ಒಂದು ರಕ್ಷಾ ಕವಚದ ತರ ನನ್ನ ಜೀವನದಲ್ಲಿ ಮಾರ್ಗದರ್ಶನ ಮಾಡ್ತಾ ಇದ್ದಾರೆ. ಅವ್ರು ಫಿಸಿಕಲಿ ಇಲ್ಲೇ ಹೋದ್ರೂ ಕೂಡ ಅವರು ಹೇಳಿದಂತ ಮಾತುಗಳು, ನಡೆದಂತ ಹಾದಿ ನಮ್ಗೆ ಯಾವಾಗ್ಲೂ ಪ್ರೇರಣಾದಾಯಕವಾಗಿರುತ್ತೆ. ಮತ್ತೆ ಇವತ್ತಿನ ಕಟ್ಟಡಕ್ಕೆ ನಾನು ಕೂಡ MP ಲ್ಯಾಡ್ಸ್ ಇಂದ ಸುಮಾರು 15 ಲಕ್ಷದಷ್ಟು ಅಮೌಂಟ್ ಕೊಡೋಣ ಅಂತ ನಿಮ್ಮೆಲ್ಲರಿಗೆ ಹೇಳ್ತಾ ಇದ್ದೀನಿ. ಚೆನ್ನಾಗಿ ನಿಮ್ಮ ಕಟ್ಟಡ ಕಟ್ಕೊಳ್ಳಿ. ಮತ್ತೆ ನಿಮ್ಮ ಸಂಘಟನೆಯಿಂದ ಯಾವುದೇ ಒಂದು ಲೋನ್ಲಿನೆಸ್ ಅಂತ ಹೇಳ್ತಾರಲ್ಲ, ಅದು ಇಲ್ಲದೆ ಇರೋ ಹಾಗೆ ನಿಮ್ಮ ವರ್ಕಿಂಗ್ ಲೈಫ್ ನಲ್ಲಿ ನೀವೇನೇನು ಇಚ್ಛೆಗಳನ್ನ ಇಟ್ಕೊಂಡಿದ್ದೀರಾ, ಆಸಕ್ತಿಗಳನ್ನ ಇಟ್ಕೊಂಡಿದ್ದೀರಾ, ಅದನ್ನ ರಿಟೈರ್ ಆದ್ಮೇಲೆ ಮಾಡಲಿಕ್ಕೆ ಒಂದು ಸುವರ್ಣ ಅವಕಾಶ ಅಂತ ನಾನು ಅನ್ಕೊಂಡಿದ್ದೀನಿ. ಅದರಿಂದ ರಿಟೈರ್ಮೆಂಟ್ ಅನ್ನೋದು ಕೇವಲ ದುಡಿಯೋಕೆ, ಆದ್ರೆ ನಾವು ಕೊನೆಗಳಿಗೆ ತನಕ ಬದುಕುವ ತನಕ ಕೂಡ ರಿಟೈರ್ಮೆಂಟ್ ಅನ್ನೋದು ಇಲ್ಲ ಅಂತ ನನ್ನ ಭಾವನೆ. ಇದ್ರ ಜೊತೆಗೆ ಕೊನೆಗೆ ನಾನೊಂದು 4 ಸಾರಿ ಹೇಳಿ ನನ್ನ ಮಾತು ಮುಗಿಸ್ತೀನಿ. ಇಂಗ್ಲಿಷ್ ನಲ್ಲಿದೆ. ಎಷ್ಟು ಜನಕ್ಕೆ ಇಂಗ್ಲಿಷ್ ಬರುತ್ತೆ? ನಮ್ಮ ಯಜಮಾನ್ರು ಎಲ್ಲರಿಗೂ ಬರುತ್ತೆ. ಆಮೇಲೆ ಕನ್ನಡದಲ್ಲಿ ಸ್ವಲ್ಪ ಟ್ರಾನ್ಸ್ಲೇಟ್ ಮಾಡ್ತೀನಿ. ಅಟ್ ಬರ್ತ್ ಯೋರ್ ಲೈಫ್ ಇಸ್ ಅ ಪ್ಲೇನ್ ಕ್ಯಾನ್ವಸ್. ನಾವು ಹುಟ್ಟಿದಾಗ ನಮ್ಮ ಜೀವನ ಅನ್ನೋದು ಒಂದು ಖಾಲಿ ಹಾಳಿ ಇದ್ದ ಹಾಗೆ.
and stroke by stroke. You create strokes by the choices you make are the strokes on the canvas ಅಂತ ಹೇಳ್ತಾರೆ. ಅಂದ್ರೆ ನಾವು ಮಾಡುವಂತಹ ಆಯ್ಕೆ ನಿರ್ಧಾರಗಳು, ನಾನು ಡಾಕ್ಟರ್ ಆಗ್ತೀನಿ, ಇಂಜಿನಿಯರ್ ಆಗ್ತೀನಿ, ಅಥವಾ ಮನೆ ಕಟ್ತೀನಿ, ಸಮಾಜ ಸೇವೆ ಮಾಡ್ತೀನಿ, ಈ ರೀತಿ ನಾವು ನಮ್ಮ ಜೀವನದಲ್ಲಿ ಮಾಡುವಂತಹ ಆಯ್ಕೆಗಳು ಈ ಖಾಲಿ ಹಾಳಿ ಮೇಲೆ ನಾವು ಬಿಡಿಸ್ತಾ ಇರುವಂತಹ ಚಿತ್ರ ಇದ್ದ ಹಾಗೆ. ಸೊ ಈ ರೀತಿ ನಮ್ಮ ಜೀವನ ನಡೆಸ್ಕೊಂಡು ಹೋದ್ಮೇಲೆ ನಮ್ಮ ಕೊನೆಯ ಗಳಿಗೆಯಲ್ಲಿ ದಿಸ್ ಕ್ಯಾನ್ವಸ್ ವುಡ್ ಬಿ ಐದರ್ ಅನ್ ಅನ್ನೋಟಿಸ್ಡ್ ಸ್ಕ್ರಿಬ್ಲಿಂಗ್, ಅಂದ್ರೆ ಯಾರು ಗಮನಿಸದೇ ಇರುವಂತಹ ಒಂದು ಗೀಚಿದಂತಹ ಹಾಳಿ ಇರಬಹುದು, ಆರ್ ಅ ಮಾಸ್ಟರ್ ಪೀಸ್. ಮಾಸ್ಟರ್ ಪೀಸ್ ಅಂದ್ರೆ ಏನ್ ಹೇಳಿ, ದೊಡ್ಡ ದೊಡ್ಡ ಮ್ಯೂಸಿಯಮ್ಸ್ ನಲ್ಲಿ ಇಡ್ತಾರೆ, ಅವ್ರ ಆರ್ಟ್ ವರ್ಕ್ ನ ಡಿಸ್ಪ್ಲೇ ಮಾಡ್ತಾರೆ. ಸೊ an unnoticed scribbling or a masterpiece, and that would be the judgment day, ಅಂದ್ರೆ ನಿರ್ಣಾಯಕ ದಿನ, or how good a painter artist you are in painting your life ಅಂತ. ನಿಮ್ಮ ಬದುಕಿನಲ್ಲಿ ನೀವು ಎಷ್ಟು ಒಳ್ಳೆಯ ಆರ್ಟಿಸ್ಟ್ ಇದ್ದೀರಾ ಅನ್ನೋದು ನಾವು ತೀರ್ಕೊಂಡು ಸತ್ತು ಹೋದ್ಮೇಲೆ ನಿರ್ಣಾಯಕ ಆಗುತ್ತೆ. ಸೊ ನೀವೆಲ್ಲರೂ ನಿಮ್ಮ ಜೀವನದಲ್ಲಿ ಒಂದು ಸುಂದರವಾದ ಮಾಸ್ಟರ್ ಪೀಸ್ ಕ್ರಿಯೇಟ್ ಮಾಡಿ ಅಂತ ನೀವು ಎಲ್ಲರಿಗೂ ಶುಭಾಶಯಗಳು, ಧನ್ಯವಾದಗಳು ಹೇಳಿ ನನ್ನ ಮಾತು ಮುಗಿಸ್ತೀನಿ.